ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಅಧಿಕಾರ ಹಸ್ತಾಂತರದ ರಾಜಕೀಯ ರಣರೋಚಕ ಘಟ್ಟದತ್ತ ತಲುಪಿದೆ. ದೆಹಲಿಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗ್ಲಿಕ್ಕೆ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಸೋನಿಯಾ ಗಾಂಧಿ ಅವರು ಸಿಕ್ಕಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಸಿಕ್ಕಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆಗೆ ಏನು ಮಾತಾಡಿದ್ರು? ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ಏನು ಉತ್ತರ ಹೇಳಿದ್ರು? ಇಲ್ಲಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಕಾಲ ಉತ್ತರ ಕೊಡ್ತಾರೆ ಅಂತ ಹೇಳ್ತೀನಿ. ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಕಲರ್ಸ್ ಮೋರ್ ದಿ ಏಜ್ ಮೋರ್ ದಿ ಕಲರ್. ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡಲೇಬೇಕು. ನಾವು ಎಸ್ ವೀಕ್ಷಕರೇ, ಕಳೆದ 6 ತಿಂಗಳಿಂದ ಕರ್ನಾಟಕ ರಾಜಕೀಯ ಅಲ್ಲೋಲ ಕಲ್ಲೋಲ ಅನ್ನುವಂಥ ಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂಥ ವರದಿಗಳು ಬಂದ್ರೆ, ಮುಖ್ಯಮಂತ್ರಿ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋಂಥ ಮತ್ತೊಂದು ವರದಿಗಳು ಬರ್ತಾ ಇದೆ. ಒಂದು ಕಡೆ ಸಂಘಟನಾ ಚಂದ್ರ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಧೀಮಂತ ನಾಯಕ ಸಿದ್ದರಾಮಯ್ಯ, ಇವರಿಬ್ಬರ ಮಧ್ಯದ ಹಗ್ಗಜಗಾಟ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶದ ಗಮನವನ್ನು ಸೆಳೆದಿತ್ತು. ಹಲವಾರು ಆಯಾಮಗಳಲ್ಲಿ ನೋಡಿದ್ರು ಕೂಡ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡುತ್ತೆ ಹೈಕಮಾಂಡ್ ಅನ್ನುವಂಥ ತೀರ್ಮಾನಕ್ಕೆ ಯಾರೂ ಕೂಡ ಬಂದಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಫಲ ಕೊಡದಿದ್ರು, ಪೂಜೆ ಕೈ ಬಿಡಲ್ಲ, ಪ್ರಾರ್ಥನೆ ಕೈ ಬಿಡಲ್ಲ ಅನ್ನುವಂಥ ಮಾರ್ಮಿಕ ಮಾತುಗಳು. ಡಿ ಕೆ ಶಿವಕುಮಾರ್ ಅವರಲ್ಲಿ ಆಶಾಭಾವನೆ ಇದೆ, ಡಿ ಕೆ ಶಿವಕುಮಾರ್ ಅವರಿಗೆ ಯಶಸ್ಸು ಸಿಗುತ್ತೆ ಅನ್ನುವಂಥ ವಿಚಾರವನ್ನ ನಂಬುವಂತೆ ಮಾಡಿದ್ವು. ಆದರೆ ಫೈನಲಿ ಅಳೆದು ತೂಗಿ ನಿನ್ನೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರನ್ನ ಮೀಟ್ ಆಗಿದ್ದಾರೆ. ಬರೋಬ್ಬರಿ 40 ನಿಮಿಷಗಳಿಗೂ ಹೆಚ್ಚಿನ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಜೊತೆಗೆ. ಮುಂಬರುವ ಪಂಚರಾಜ್ಯ ಚುನಾವಣೆಗಳ ಜೊತೆಗೆ ಕರ್ನಾಟಕದ ನಾಯಕತ್ವದ ವಿಚಾರದಲ್ಲೂ ನಿನ್ನೆ ಗಂಭೀರವಾದಂಥ ಚರ್ಚೆಗಳು ನಡೆದಿವೆ. ಚರ್ಚೆಯನ್ನು ಮುಗಿಸಿ ಹೊರಗೆ ಬಂದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನುವಂಥ ವಾತಾವರಣ ಕಾಣ್ತಾ ಇತ್ತು. ಅದೇ ರೀತಿಯ ಮಾತುಗಳು ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿಯೂ ಕೂಡ ಬಂದಿತ್ತು. ಆದರೆ ಇದೀಗ ನಿನ್ನೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತಾಡಿರುವ ಮಾತುಗಳ ಇನ್ಸೈಡ್ ಸ್ಟೋರಿ, ಏನೇನು ಚರ್ಚೆಗಳು ನಡೀತು ಅವರಿಬ್ಬರ ಮಧ್ಯದಲ್ಲಿ ಎನ್ನುವಂತಹ ಸ್ಫೋಟಕ ಅಂಶಗಳು ರಿವೀಲ್ ಆಗ್ತಾ ಇವೆ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದೀವಿ. ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು. ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಎಸ್ ವೀಕ್ಷಕರೇ, ದೆಹಲಿಯ 10 ಜನಪದ್ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ನಿನ್ನೆ ಮೀಟ್ ಆಗಿದ್ರು. ಆಕ್ಚುಲಿ ನಿನ್ನೆ ಸೋನಿಯಾ ಗಾಂಧಿ ಅವರು ಸಂಸತ್ ರಾಜ್ಯಸಭೆಯಲ್ಲಿ ಇದ್ದಾಗ ಡಿ ಕೆ ಶಿವಕುಮಾರ್ ಸರಿಯಾಗಿ 11 ಗಂಟೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಭೇಟಿಯ ಅಜೆಂಡಾ ಬೇರೆ ಬೇರೆ ಇದ್ರೂ ಕೂಡ ಕರ್ನಾಟಕ ರಾಜ್ಯದ ಗಮನವನ್ನು ಸೆಳೆದಿದ್ದು ಮಾತ್ರ ನಾಯಕತ್ವ ಬದಲಾವಣೆಯ ವಿಚಾರ. ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ರಾಹುಲ್ ಗಾಂಧಿ ಅವರಿಂದ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಇದೀಗ ರಾಹುಲ್ ಗಾಂಧಿ ಅವರು ಸದನದ ಒಳಗೆ ಮತ್ತು ಸದನದ ಹೊರಗೆ ಅಹಿಂದ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಹಿಂದ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸುವತ್ತ ತಮ್ಮ ಚಿತ್ತವನ್ನ ನೆಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಅಹಿಂದ ಮುಖ್ಯಮಂತ್ರಿಯನ್ನ ಬದಲಾಯಿಸೋದು ರಾಹುಲ್ ಗಾಂಧಿ ಅವರಿಗೆ ಅಷ್ಟಾಕೋ ಸರಿ ಅಂತ ಅನಿಸ್ತಾ ಇಲ್ಲ. ನಡೆ ನುಡಿಗೆ ವ್ಯತ್ಯಾಸ ಆಗುತ್ತೆ ಹಾಗೇನಾದ್ರೂ ಮಾಡಿದ್ರೆ ಅನ್ನುವ ಭಯ ರಾಹುಲ್ ಗಾಂಧಿ ಅವರಲ್ಲಿ ಕಾಣ್ತಾ ಇದೆ. ಮಾತು ಆಡೋದೊಂದು, ನಡೆದುಕೊಳ್ಳೋದು ಮತ್ತೊಂದು ಅನ್ನೋ ರೀತಿಯ ಪ್ರೊಜೆಕ್ಷನ್ ಏನಾದರೂ ವಿಪಕ್ಷಗಳು ಮಾಡ್ತವೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅನ್ನುವಂತಹ ಭಯ ರಾಹುಲ್ ಗಾಂಧಿ ಅವರಿಗೆ ಕಾಡ್ತಾ ಇದೆ. ಪರಿಣಾಮ ಸಿದ್ದರಾಮಯ್ಯ ಮತ್ತೊಮ್ಮೆ ಗೆದ್ದ ರಾಮಯ್ಯ ಆಗಿದ್ದಾರೆ. ಅಹಿಂದ ರಾಮಯ್ಯ ಅಹಿಂದದ ಹೆಸರಿನಲ್ಲೇ ಅಹಿಂದದ ಹೆಸರೇಳಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಹಿಂದಿರುಗಿದ್ದಾರೆ. ಈ ಮುಖ್ಯಮಂತ್ರಿ ಗಾದಿಯ ಬದಲಾವಣೆಯ ದಿಕ್ಕು ಮುಂದೆ ಯಾವ ರೀತಿ ಟರ್ನ್ ಆಗುತ್ತೆ,
ಯಾವ ನಾಯಕರು ಯಾವ ರೀತಿಯ ದಾಳಗಳನ್ನ ಉರುಳಿಸ್ತಾರೆ? ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನ ಪಡೆದುಕೊಳ್ಳಿಕ್ಕೆ ಏನಾದ್ರೂ ಸಫಲರಾಗ್ತಾರಾ? ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಯಾವ ರೀತಿ ತಂತ್ರಗಳನ್ನ ಮಾಡ್ಕೊಂಡಿದ್ದಾರೋ ಅದರಲ್ಲಿ ಯಶಸ್ವಿ ಆಗ್ತಾರಾ? ಇವೆಲ್ಲವನ್ನ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಕಾಲ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದೀನಿ. ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಕಲರ್ಸ್, ಮೋರ್ ದಿ ಏಜ್, ಮೋರ್ ದಿ ಕಲರ್. ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡಲೇಬೇಕು ನಾವು.